ಈ ಕಹಿ ಘಟನೆಗಳು ಏನಿದೆಯಲ್ಲ ಕೆಲವೊಂದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ನೀರಿನ ಹತ್ರ ಹೋದ್ರೆ ಭಯ ಆಗುತ್ತೆ, ಲಿಫ್ಟ್ ಹತ್ತೋದ್ರಿಂದ ಭಯ ಆಗುತ್ತೆ, ಬರೇ ಮಲಗಲಿಕ್ಕೆ ಕತ್ಲು ಅಂದ್ರೆ ಭಯ ಆಗುತ್ತೆ, ಕೈಕಾಲು ನಡುಗುತ್ತೆ, ರಾತ್ರಿ ಮಲಗಿದಾಗ ನಿದ್ದೆ ಸರಿಯಾಗಿ ಬರೋದಿಲ್ಲ, ಏನೋ ಒಂದು ಕೆಟ್ಟ ಕನಸು ಬೀಳುತ್ತೆ, ಕೆಲವರು ಯಾರನ್ನೋ ನೋಡಿದ್ರೆ ಕೈಕಾಲು ನಡುಗುತ್ತೆ, ಒಂದ್ ಸರ್ತಿ ಅಲ್ಲ 2 ಸರ್ತಿ ಆಯ್ತು, ಮತ್ತೆ ತಿರ್ಗಾ 3ನೇ ಸರ್ತಿ ಆಯ್ತು. ಆಗಿರ್ತಕ್ಕಂಥ ಪರಿಣಾಮಗಳು ಯಾವ ಲೆವೆಲ್ಗೆ ಅದು ಟ್ರಾಮಾ ಆಗಿದೆ ಅಂತ ಅನಲೈಸಿಸ್ ಮಾಡಿ ಅದರಿಂದ ಅವರ ಜೀವನಕ್ಕೆ ಏನಾದರೂ ಪರಿಣಾಮ ಆಗ್ತಾ ಇದೆಯಾ ಅಂತ ಅನಲೈಸಿಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಥೆರಪಿಯನ್ನು ಅವರು ಕೊಡ್ತಾರೆ. ಸರ್, ಈಗ ನಮ್ಮ ಚೈಲ್ಡ್ಹುಡ್ ನಲ್ಲಿ ಸಾಕಷ್ಟು ಘಟನೆಗಳು ನಡೆದಿರುತ್ತವೆ. ಕೆಲವೊಂದು ಒಳ್ಳೆ ಇನ್ಸಿಡೆಂಟ್ಸ್ ಆಗಿರ್ಬೋದು, ಕೆಲವೊಂದು ಕಹಿ ಘಟನೆಗಳಾಗಿರ್ಬೋದು. ಈ ಕಹಿ ಘಟನೆಗಳು ಏನಿದೆಯಲ್ಲ ಕೆಲವೊಂದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಕಣ್ಣು ಹತ್ರ ಒಂದ್ಸಲ ಇಂಜೆಕ್ಷನ್ ಕೊಟ್ಟಿದ್ರು, ಏನೋ ಒಂದು ಸರ್ಜರಿ ಮಾಡಬೇಕಾದ್ರೆ. ಹಾಗಾಗಿ ನನಗೆ ಇವತ್ತಿನವರೆಗೂ ಇಂಜೆಕ್ಷನ್ ಅಂದರೆ ತುಂಬ ಭಯ, ಯಾಕಂದರೆ ಅಷ್ಟು ಹತ್ರದಿಂದ ನೋಡಿದ್ಮೇಲೆ ಅದೊಂದು ಫೋಬಿಯಾ ಕ್ರಿಯೇಟ್ ಆಗಿದೆ. ಸೊ ಇದೇ ಥರ ನಂದೊಂದು ಚಿಕ್ಕ ಎಕ್ಸಾಂಪಲ್, ಸಾಕಷ್ಟು ಜನ ತುಂಬ ರೀತಿ ಟ್ರಾಮಾಗಳಿಂದ ಬಳಲ್ತಿರ್ತಾರೆ. ಸೊ ಇದನ್ನ ಹೇಗೆ ಓವರ್ಕಮ್ ಮಾಡ್ಕೋಬೋದು ಸರ್? ಎಲ್ಲ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ಟ್ರಾಮಾಸಲ್ಲಿ ಮೂಲತಃ 3 ಥರದ್ದು ಇರ್ತವೆ. ಮೊದಲನೇದು ಅಕ್ಯೂಟ್ ಟ್ರಾಮಾ. ಯಾವಾಗೂ ಒಂದು, ನೀವು ಹೇಳಿದ ಹಾಗೆ ಯಾವಾಗೂ ಒಂದು ಸರ್ತಿ ಇಂಜೆಕ್ಷನ್ನಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇವತ್ತವರೆಗೂ ಮನಸ್ಸಿನಲ್ಲಿ ಕೂತಿದೆ. ಇದು ಒನ್ ಟೈಮ್ ಆಗಿರ್ತಕ್ಕಂಥ ಇದು ಅಕ್ಯೂಟು. ಆದರೆ ಎಷ್ಟು ಜೋರಾಗಿ ಮನಸ್ಸಿನಲ್ಲಿ ಕೂತಿದೆ ಅಂದರೆ ಇವತ್ತಿಗೂ ನೀವು ಯಾವುದನ್ನು ಹಾಸ್ಪಿಟ್ಲಿಗೆ ಹೋದರೆ, ಇಂಜೆಕ್ಷನ್ ರೂಮ್ಗೆ ಹೋದರೆ, ಬೇಡ ಇಂಜೆಕ್ಷನ್ ಬೇಡ, ಮಾತ್ರೆಗಳೇ ಕೊಡಿ ಅಂತ ಹೇಳ್ತೀವಿ. ಎರಡನೇದು ಕ್ರಾನಿಕ್. ಕ್ರಾನಿಕ್ ಅಂದರೆ ಪ್ರೊಲಾಂಗ್ಡ್ ಆಗಿರ್ತಕ್ಕಂಥದ್ದು. ಒಂದು ಸರ್ತಿ ಅಲ್ಲ 2 ಸರ್ತಿ ಆಯಿತು, ಮತ್ತು ತಿರ್ಗಾ 3ನೇ ಸರ್ತಿ ಆಯಿತು, ಪ್ರೊಲಾಂಗ್ ಆಗಿರ್ತಕ್ಕಂಥದ್ದು ಒಂದು ಕ್ರಾನಿಕ್ ಇನ್ಸಿಡೆಂಟು. 3ನೇದು ಕಾಂಪ್ಲೆಕ್ಸ್, ಮಲ್ಟಿಪಲ್. ಇವಾಗ ನೀವು ಆಸ್ಪತ್ರೆಗೆ ಹೋಗಿ ಈ ಆಸ್ಪತ್ರೆಯಲ್ಲಿ ಆ ವ್ಯಕ್ತಿ ಹತ್ರ ಇಂಜೆಕ್ಷನ್ ತೊಗೊಂಡಿದ್ರಿ, ಇನ್ನೊಂದು ಕಡೆಗೆ ಹೋದರೂ ಅದೇ ಥರದ ಎಕ್ಸ್ಪೀರಿಯೆನ್ಸ್ ಆಯಿತು, 3ನೇ ಕಡೆಗೆ ಹೋದರೂ ಅಲ್ಲೂ ಎಕ್ಸ್ಪೀರಿಯೆನ್ಸ್ ಅದೇ ಥರ ಆಯಿತು. ಇದು ಕಾಂಪ್ಲೆಕ್ಸ್ ಆಗಿ ಮಲ್ಟಿಪಲ್ ಆ್ಯಂಗಲಲ್ಲಿ ಆಗಿರ್ತಕ್ಕಂಥ ಟ್ರಾಮಾಸು. ಇವಾಗ ನಾವು ಇದನ್ನು ಸೈಕ್ಯಾಟಿಸ್ಟು ಕೂತ್ಕೊಂಡು ನಾರ್ಮಲಿ ತುಂಬ ಅಕ್ಯೂಟ್ ಕ್ರಾನಿಕ್ ಆದಾಗ ಆಗಿರ್ತಕ್ಕಂಥ ಪರಿಣಾಮಗಳು, ಭಯ, ಫೋಬಿಯಾ ಅಂತಕ್ಕಂಥದ್ದು ಏನಾದರೂ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ನೀರಿನ ಹತ್ರ ಹೋದರೆ ಭಯ ಆಗತಕ್ಕಂಥದ್ದು, ಇಲ್ಲ ಲಿಫ್ಟ್ ಹತ್ತೋದ್ರಿಂದ ಭಯ ಆಗ್ತದೆ, ಇತ್ತ ಒಂದೇ ರೂಮ್ನಲ್ಲಿ ನಾನು ಒಬ್ಬರೇ ಮಲಗಲಿಕ್ಕೆ ಕತ್ಲು ಅಂದರೆ ಭಯ ಆಗುತ್ತೆ, ಕೆಲವರು ಯಾರನ್ನೋ ನೋಡಿದರೆ ಕೈಕಾಲು ನಡುಗುತ್ತೆ. ಈ ಥರದ ಕೆಲವು ಇನ್ಸಿಡೆಂಟ್ಸು ತುಂಬ ಅಕ್ಯೂಟ್ ಆದಾಗ, ಕ್ರಾನಿಕಲ್ ಸ್ಟೇಜಿಗೆ ಹೋದಾಗ ಅದಕ್ಕೆ ಖಂಡಿತವಾಗೂ ಸೈಕ್ಯಾಟಿಸ್ಟ್ ಹತ್ರ ಹೋಗಬೇಕಾಗತ್ತೆ, ಮೆಡಿಕೇಷನ್ಸ್ ತೊಗೋಬೇಕಾಗತ್ತೆ. ಅವರು ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ಸೀಮಿತವಾಗಿ ಯಾವ ಲೆವೆಲಿಗೆ ಅದು ಟ್ರಾಮಾ ಆಗಿದೆ ಅಂತ ಅನಲೈಸಿಸ್ ಮಾಡಿ ಅದರಿಂದ ಅವರ ಜೀವನಕ್ಕೆ ಏನಾದರೂ ಪರಿಣಾಮ ಆಗ್ತಾ ಇದೆಯಾ ಅಂತ ಅನಲೈಸಿಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಥೆರಪಿಯನ್ನು ಅವರು ಕೊಡ್ತಾರೆ. ಇದು ಮೊದಲನೇ ಪಾಯಿಂಟ್. ಎರಡನೇದೇನು ಅಂತಂದರೆ, ಇಲ್ಲ ಸರ್ ನನಗೆ ಅಷ್ಟು ಅಕ್ಯೂಟ್ ಇಲ್ಲ, ಬಟ್ ಬೇರಬಲ್ ಇದೆ, ಆಪ್ತ ಸಮಾಲೋಚನೆಯಿಂದನೇ ಆಗ್ಬೋದಾ ಅನ್ನುವಂಥದ್ದು ಒಂದು ಆಪ್ತ ಸಮಾಲೋಚಕರು ಯೋಚನೆ ಮಾಡ್ತಾರೆ. ಅವರ ಒಂದು ಮಾತಿನ ಶೈಲಿ, ಅವರ ಒಂದು ಡೇ ಟು ಡೇ ಅನಾಲಿಸಿಸ್ ನೋಡಿಬಿಟ್ಟು ಅಲ್ಲಿ ಅವರ ಲೆವೆಲ್ಗೆ ಇದ್ದಾಗ, ಆಪ್ತ ಸಮಾಲೋಚನೆಯ ಲೆವೆಲ್ಗೆ ಇದ್ದಾಗ ಅದಕ್ಕೆ ಸಂಬಂಧಪಟ್ಟ ಕೆಲವು ಅಸೆಸ್ಮೆಂಟ್ ಟೆಸ್ಟ್ಗಳನ್ನು ಮಾಡಿ ಅದನ್ನ ಟ್ರಾಮಾದಿಂದ ಆಂಗ್ಸೈಟಿ ಇದೆಯಾ, ಅದಕ್ಕೆ ಒಂದಕ್ಕೊಂದು ಲಿಂಕ್ ಆಗ್ತದನ್ನು ಅನಾಲಿಸಿಸ್ ಮಾಡಿ ಅದು ಆಗಲಾರ್ದಂಥ ಸ್ಥಿತಿಯಲ್ಲಿದ್ದಾಗ ಮೋಟಿವೇಶನ್ ಮುಖಾಂತರನೇ ಏನಾದರೂ ನಾವು ಮಾಡಲಿಕ್ಕೆ ಆಗುತ್ತಾ ಅಂತ ಒಂದು ಅನಾಲಿಸಿಸ್ ಮಾಡಿ ಅವರಿಗೆ ಸಹಾಯವನ್ನು, ಒಂದು ಮಾನಸಿಕವಾಗಿ ಸೆಲ್ಫ್ ಮೋಟಿವೇಶನನ್ನು ಮಾಡುವಂಥ ಒಂದು ದಾರಿಯನ್ನು ನಾವು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಕಾಮನ್ ಬಿಹೇವಿಯರಲ್ ಟ್ರೈಟ್ಸ್. ನಾವು ಏನು ಮಾಡ್ತೀವಿ, ಒಂದು ಫೈಟ್ ಆರ್ ಫ್ಲೈಟ್. ನಾವು ಒಂದು ಫೈಟನ್ನು ಮಾಡುವಂಥ ಸ್ಥಿತಿಗೆ ಇರ್ತೀವಿ, ಇಲ್ಲ ತಪ್ಪಿಸ್ಕೊಂಡು ಓಡೋಗ್ತೀವಿ. ಅದು ಟ್ರಾಮಾದ ಮೊದಲ ಕಾಮನ್ ಕಾನ್ಸೆಪ್ಟ್ಸ್. ಇಲ್ಲ ಫ್ರೀಸ್ ಆಗ್ತೀವಿ, ಇಲ್ಲ ಫಾನ್ ಆಗಿಬಿಡ್ತೀವಿ. ಈ 4 ಕಾನ್ಸೆಪ್ಟಿಗೆ ಲಿಂಕ್ ಆಗ್ತಾ ನಾವೇನಾದರೂ ನಮ್ಮನ್ನು ನಾವು ಬ್ಯಾಲೆನ್ಸ್ ಮಾಡುವಂಥ ಲೆವೆಲ್ಗೆ ಇದ್ದಾಗ ಮಾತ್ರ
ಆಪ್ತ ಸಮಾಲೋಚಕರು ಅದನ್ನು ನಿರ್ಣಯವನ್ನು ತೆಗೆದುಕೊಂಡು ಅವರಿಗೆ ಒಂದು ಮೋಟಿವೇಶನ್ನು ಅಸೆಸ್ಮೆಂಟ್ ಟೂಲ್ಸ್ ಮೇಲೆ ಬೇಸ್ ಮಾಡಿ ಕೆಲವು ಸ್ಮಾಲ್ ಥೆರಪೀಸ್ನ ಕೊಟ್ಟು ಅದನ್ನು ಹೊರಗೆ ಬರಲಿಕ್ಕೆ ನಾವು ಅವರಿಗೆ ದಾರಿಯನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ ಅಂದಾಗ ಖಂಡಿತವಾಗೂ ಆ ಇಶ್ಯೂನ ಎಸ್ಕಲೇಟ್ ಮಾಡಿ ಮುಂದಿನ ಒಂದು ಹೆಜ್ಜೆಗೆ ಅವರಿಗೆ ದಾರಿಯನ್ನು ತೋರಿಸ್ತೀವಿ. ಸರ್, ಈಗ ಚೈಲ್ಡ್ಹುಡ್ಡಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆದು ಅದು ಇನ್ನೂ ಕೂಡ ಅವ್ರನ್ನ ಒಂದು ಡಿಪ್ರೆಸಿವ್ ಸ್ಟೇಜಿಗೆ ತಗೊಂಡು ಹೋಗಿ ಅವ್ರನ್ನ ಕ್ಯೂರ್ ಮಾಡಿರುವಂತಹ ಏನಾದರೂ ಒಂದು ಕೇಸ್ ಸ್ಟಡಿ ಇದ್ರೆ ಹೇಳ್ಬೋದಾ? ಒಂದು ಲೇಡಿಯ ಒಬ್ಬ ಹೆಣ್ಮಗಳು ನಮ್ಮ ಹತ್ರ, ನನಗೆ ಸರ್ ತುಂಬ ಭಯ ಆಗ್ತಾ ಇದೆ ಜೀವನದಲ್ಲಿ, ಕೈಕಾಲು ನಡುಗುತ್ತೆ, ರಾತ್ರಿ ಮಲಗಿದಾಗ ನಿದ್ದೆ ಸರಿಯಾಗಿ ಬರೋದಿಲ್ಲ, ಏನೋ ಒಂದು ಕೆಟ್ಟ ಕನಸು ಬೀಳುತ್ತೆ ಅಂತ ಒಬ್ಬರು ಬಂದರು. ಅವರಿಗೆ ನಾನು ಕೇಳಿದೆ, ಏನಾದರೂ ಸೈಕ್ಯಾಟಿಸ್ಟ್ನ ಮೀಟ್ ಮಾಡಿದ್ರಾ ಮುಂಚೆ? ಯಾಕಂದರೆ ಸ್ವಲ್ಪ ನಾವು ಬ್ಯಾಕ್ಗ್ರೌಂಡ್ ತೊಗೊಳ್ಳೇಬೇಕಾಗುತ್ತೆ. ಫಸ್ಟ್ ಅದಕ್ಕಿಂತ ಮುಂಚೆ ನಾವು ಮಾತಾಡಬೇಕು ಅಂದರೆ, ಯಾರೇ ಒಬ್ಬರು ಓಪನ್ ಅಪ್ ಆಗಬೇಕು ಅಂತಂದರೆ ಟ್ರಸ್ಟ್ ಕ್ರಿಯೇಟ್ ಆಗಬೇಕು. ಫಸ್ಟ್ ಅದನ್ನು ಟ್ರಸ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ ಅಷ್ಟೊತ್ತಿಗೆ. ಮಾಡ್ಕೊಂಡಾದ್ಮೇಲೆ ಅವರು ಓಪನ್ ಅಪ್ ಆಗಲಿಕ್ಕೆ ರೆಡಿ ಆದರು. ಇಲ್ಲ ಸರ್, ನಾವು ಮಾತ್ರೆಗಳನ್ನು ತೊಗೊತಾ ಇದ್ದೀವಿ, ಯಾಕೋ ನಿಮ್ಮ ಹತ್ರ ಬಂದು ಓಪನ್ ಅಪ್ ಆಗಬೇಕು ಅಂತ ಅನಿಸಿದೆ ಅಂತ ಹೇಳಿದ್ರು. ಏನಾಗಿದೆ ಅಂತ ಅವರ ಚೈಲ್ಡ್ಹುಡ್ಡಿಂದ ಬ್ಯಾಕ್ಗ್ರೌಂಡ್ನ ನಾನು ಕೇಳ್ತಾ ಹೋದೆ. ಒಬ್ಬರೇ ಮಗಳು, ಒಂದು ಯಾವುದೋ ಕರ್ನಾಟಕದ ಒಂದು ಜಿಲ್ಲೆಯಲ್ಲಿ ಒಂದು ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥ ಹೆಣ್ಮಗಳು. ಬಟ್ ಟುಡೇ ಅವರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಆಗಿ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಒಂದು ರೂಮ್ ತೊಗೊಂಡು ಅಲ್ಲಿ ಇರುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ IT ಫೀಲ್ಡಲ್ಲಿ ಹತ್ರ. ಅವರಿಗೆ ಅದು ಭಯ, ರಾತ್ರಿ ಏನೋ ಒಂದು ಯೋಚನೆಗಳು, ಕೆಟ್ಟ ಕನಸುಗಳು, ಅದು ಯಾಕೆ ಅಂತ ಪ್ರಶ್ನೆಗಳನ್ನು ಸಣ್ಣ ವಯಸ್ಸಿನಿಂದ ಅವರ ಬ್ಯಾಕ್ಗ್ರೌಂಡ್ನ ಚೆಕ್ ಮಾಡಲಿಕ್ಕೆ ಹೋದಾಗ ಅವರು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಕ್ಕಮ್ಮ ಅಳ್ತಾ ಇದೆ ಅಂತಂದು ಅವರಿಗೆ ಸಮಾಧಾನವನ್ನು ಮಾಡಿ, ಯಾಕೆ ಅಂತ ಕೇಳಿದಾಗ, ಸರ್ ನನ್ನ ಜೀವನದಲ್ಲಿ ಮರೆಯಲಾರ್ದಂಥ ಒಂದು ಘಟನೆ ಆಗಿದೆ. ಏನು, ನನಗೆ ತುಂಬ ಬೇಕಾಗಿರೋರೆ ನನ್ನನ್ನು ಸೆಕ್ಷುವಲ್ ಅಬ್ಯೂಸ್ ಮಾಡಿದ್ರು. ಆ ಟೈಮ್ನಲ್ಲಿ ನಾನು ಅದನ್ನು ಯಾರ ಮುಂದೆ ಹೇಳಬೇಕು ಅಂತಲೂ ನನಗೆ ಗೊತ್ತಾಗಲಿಲ್ಲ. ಎರಡನೇದು ಭಯನೂ ಇತ್ತು. ಮೂರನೇದು ಅವರು ನಮಗೆ ತುಂಬ ಹತ್ತಿರದ ಬಳಗದವರೇ ಆಗಿದ್ದರು. ತಂದೆ ತಾಯಿ ಮುಂದೆ ಹೇಳಬೇಕಂದ್ರೂ ಒಂಥರ ಯೋಚನೆ ಮಾಡುವಂಥ ಪರಿಸ್ಥಿತಿ ಇತ್ತು. ಸೊ ಇದು ಒಂದು ಸರ್ತಿ ಪ್ರಯತ್ನ ಮಾಡಿದರು, ಎರಡನೇ ಸರ್ತಿ ಕೂಡ ಈ ಥರದ ಆದಾಗ ನಾನು ಅವಾಯ್ಡ್ ಮಾಡಲಿಕ್ಕೆ ಹೋದೆ. ಬಟ್ಟು ಯಾವಾಗಾದರೂ ಆ ಥರದ ಯೋಚನೆಗಳು ಬಂದಾಗ ನನಗೆ ಇವತ್ತಿಗೂ ಅದು ಆರದ ನೋವಿದೆ. ಏನು ಇವಾಗ ಅವ್ರು ಯಾರು ಈ ಥರ ಮಾಡಿರ್ತಕ್ಕಂಥವ್ರು ಅವ್ರು ತೀರ್ಕೊಂಡೋಗಿದ್ದಾರೆ, ಇಲ್ಲ ಅವ್ರ ಜಗತ್ತಿನಲ್ಲಿ. ಆದರೂ ಆ ಕಹಿ ಘಟನೆಗಳು ನನ್ನ ಮನಸ್ಸಿಗೆ ವ್ಯಾಕುಲತೆಯನ್ನು ತರುತ್ತೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿದ್ರು. ಬಟ್ ಮೆಡಿಸನ್ಸ್ ಸಮೇತ ನನ್ನ ಕೌನ್ಸಿಲಿಂಗ್ ಕೂಡ ಅವರಿಗೆ ಹೆಲ್ಪ್ ಆಯಿತು. ಇವತ್ತು ಆ ಇಶ್ಯೂಸಿಂದ ಹೊರಗೆ ಬಂದಿದ್ದಾರೆ, ಮದುವೆನೂ ಆಗಿದ್ದಾರೆ. ಆ ಹೆಣ್ಮಗಿಗೆ ಇವಾಗ ಸುಂದರವಾದ ಒಂದು ಮಗುನೂ ಇದೆ. ಸಂಸಾರ ತುಂಬ ಚೆನ್ನಾಗಿ ನಡೀತಾ ಇದೆ. ಚಿಕ್ಕ ವಯಸ್ಸಿನಲ್ಲಿ ನಡೆದಂತಹ ಕಹಿ ಘಟನೆಗಳನ್ನ ನಾವು ಯಾವ ರೀತಿ ಓವರ್ಕಮ್ ಮಾಡೋದು, ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕೆ ಧನ್ಯವಾದ ಸರ್. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.